ಇದು ಕಾನ್ಸೆಪ್ಟ್ ಟೀಸರ್ ಅಷ್ಟೇ. ಇದು ಸಿನಿಮಾ ಯಾವ ರೀತಿ ಇರ್ಬೋದು, ಹೇಗೆ ಮೂಡ್ ಬಂದಿರುತ್ತೆ ಅನ್ನೋದಕ್ಕಷ್ಟೇ ಕಾನ್ಸೆಪ್ಟ್ ಟೀಸರ್. ಇದರೊಳಗಿರುವಂಥ ಅಂಶಗಳನ್ನ ತಗೊಂಡು ಸಿನಿಮಾ ಮಾಡ್ತಾರೆ. ಸಮಸ್ತ ವೀಕ್ಷಕರಿಗೂ ನಾನು ನಮಸ್ಕಾರ. ನಾನು ಪಟ್ಟಾಭಿರಾಮ್, ABC ನ್ಯೂಸ್ ಕರ್ನಾಟಕದಿಂದ, ಕನ್ನಡಿಗನಿಂದ ಕನ್ನಡಿಗರಿಗಾಗಿ. ಇವತ್ತೊಂದು ಅದ್ಭುತವಾದಂಥ ಒಂದು ಅನುಭವ ಏನು ಅಂತಂದರೆ, ಮೊದಲನೇದಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ರವರಿಗೆ ನನ್ನ ಒಂದು ಆತ್ಮೀಯನಾಗಿ ಭಾಳ ವರ್ಷಗಳ ಒಂದು ನಂಟು, ಅವ್ರಿಗೂ ನನಗೂ ಭಾಳ ವರ್ಷಗಳ ಸ್ನೇಹಿತ ಕೂಡ ಅವರು. ಒಂದು ವಿಚಾರ ಹೇಳಬೇಕು ಅಂತಂದರೆ, ಇಷ್ಟು ವರ್ಷಗಳ ಕಾಲ ನಾವು ನೋಡಿದಂಥ ಚಿನ್ನದ ಹುಡುಗ ಗಣೇಶ ಬೇರೆ, ಈಗ ನಮ್ಮ ಮುಂದೆ ಕಾಣುವಂಥ ಗಣೇಶ ಬೇರೆ. ಯಾಕೆ ಈ ಪ್ರಶ್ನೆ ಅಥವಾ ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅನ್ನೋದಕ್ಕೆ ಒಂದು ಉತ್ತರ ಅಂದರೆ, ಇವತ್ತು ಪಿನಾಕ ಅನ್ನೋ ಒಂದು ಟೈಟಲ್ ಟೀಸರ್ನ ನೋಡಿದೆ. ಭಾಳ ಅದ್ಭುತವಾಗಿ ಕನ್ನಡದಲ್ಲೇ ಪ್ರಪ್ರಥಮ ಬಾರಿಗೆ ಈ ಒಂದು ವಿಜುವಲ್ ಎಫೆಕ್ಟ್ಸ್, AI ಎಲ್ಲ ಯೂಸ್ ಮಾಡಿ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅಂತ ಒಂದು ಸಂಸ್ಥೆ, ಸಾಕಷ್ಟು ದೊಡ್ಡ ಸಂಸ್ಥೆ, ಇಲ್ಲಿಯವರೆಗೂ 49 ಚಿತ್ರಗಳನ್ನು, ಅಂದರೆ ಇದು ಸೇರಿ ಗಣೇಶ್ ಅವರು 49ನೇ ಸಿನಿಮಾ ಗಣೇಶ್ ಅವ್ರಿಗೆ ಮಾಡ್ತಾ ಇದ್ದಾರೆ. ಈಗಾಗಲೇ 4 ಸಿನಿಮಾಗಳನ್ನ ಕನ್ನಡದಲ್ಲಿ ಅವರು ನಿರ್ಮಾಣ ಕೂಡ ಮಾಡಿರ್ತಾರೆ. ಸೊ ಸ್ಟ್ರೈಟ್ ಅವೇ ಇವಿಷ್ಟು ಒಂದು ಪಾತ್ರ ಆಯಿತು ಅಂತಂದರೆ, ನನಗೆ ಆದಂಥ ಅನುಭವ, ಗಣೇಶ್ ಅವ್ರನ್ನ ಇವತ್ತಿನವರೆಗೂ ನೋಡದೇ ಇರುವಂತಹ 18 ವರ್ಷಗಳ ಕಾಲ ಏನು ಅವರು ಮುಂಗಾರು ಮಳೆಯಿಂದ ಮೇಯ್ನ್ ಲೀಡ್ಗೆ ಬಂದಂಥದ್ದು, ಆವಾಗಿಂದ ನಾವು ಇವತ್ತವರೆಗೂ ಅವ್ರನ್ನ ಒಂದು ರೊಮ್ಯಾಂಟಿಕ್ ಹೀರೋ, ಲವರ್ ಬಾಯಿ, ಬಬ್ಲಿ, ಮುದ್ದಾಗಿ ಕಾಣುವಂತಹ ಮುಖ ಈ ಒಂದು ಪಿನಾಕ ಚಿತ್ರದಿಂದ ವಿಕೃತವಾಗೂ ಕಾಣುತ್ತೆ, ವಿಭಿನ್ನವಾಗೂ ಕಾಣುತ್ತೆ, ವಿಶೇಷವಾಗೂ ಕಾಣುತ್ತೆ. ಸೊ ಇವಿಷ್ಟು ಲೆಕ್ಕಾಚಾರದಲ್ಲಿ ತೊಗೊಂಡು ಹೋಯಿತು ಅಂತಂದರೆ, ಮತ್ತೊಬ್ಬ ಆತ್ಮೀಯ ಅಂತಂದರೆ ನಮ್ಮ ಪ್ರೀತಿಯ ಧನು ಮಾಸ್ಟರ್ ಅಂತಲೇ ನಾವು ಕರೆಯೋದು. ಹೆಚ್ಚು ಕಮ್ಮಿ ಅವರು 95ರಿಂದ ಇವತ್ತಿನವರೆಗೂ ಒಂದು 10,000ಕ್ಕಿಂತ ಹೆಚ್ಚು ಹಾಡಿಗೆ ಮಾಸ್ಟರ್ ಆಗೋಕ್ಕೆ ಮುಂಚೆನೂ ಕೋ ಡ್ಯಾನ್ಸರ್ ಆಗಿ ಕೂಡ ಅವರು ಕೊರಿಯೋಗ್ರಾಫರ್ ಆಗಿ, ತದನಂತರ ಮಾಡಿದಂಥ ಹಲವಾರು ಸಿನಿಮಾಗಳು, 500ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಅವರು ಕೊರಿಯೋಗ್ರಾಫ್ ಕೂಡ ಮಾಡಿದ್ದಾರೆ. ಇವತ್ತು ಅವರಿಗೆ ಹೆಚ್ಚು ಕಮ್ಮಿ ನನ್ನ ಪ್ರಕಾರ 30 ವರ್ಷಗಳ ಸಿನಿ ಜರ್ನಿಯಲ್ಲಿ ಇವತ್ತು ಅವರು ಒಬ್ಬ ನಿರ್ದೇಶಕನಾಗಿ ಹೊರಹೊಮ್ತಾ ಇದ್ದಾರೆ. ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಇದು ಪಿನಾಕ. ಮೊದಲನೇದಾಗಿ ಗಣೇಶ್ ಅವರು ಇದಕ್ಕೆ ಚಿತ್ರದ ನಾಯಕ ನಟನಾಗಿರ್ತಾರೆ. ಪಿನಾಕ ಅಂದರೆ ಏನು? ಪಿನಾಕ ಅಂದರೆ ಒಂದು ವಿಭಿನ್ನವಾದ ಹೆಸರು ಅಥವಾ ವಿಚಿತ್ರವಾದ ಹೆಸರು. ಸಾಕಷ್ಟು ಜನಕ್ಕೆ ಇದು ಗೊತ್ತಿರೋದಿಲ್ಲ. ಗೊತ್ತಿರೋರು ಕೂಡ ಇದಕ್ಕೆ 3 ಅರ್ಥಗಳನ್ನ, ನನ್ನ ಪ್ರಕಾರ ನಾನು ಕಂಡುಹಿಡ್ಕೊಂಡಿರೋಂಥದ್ದು 3 ಅರ್ಥಗಳನ್ನ ಒಳಗೊಂಡಿದೆ. ಮೊದಲನೇ ಪಿನಾಕ ಅಂತಂದರೆ, ನಾವು ಪೂಜಿಸುವಂತಹ ದೈವ ಶಿವ, ಪರಮಶಿವನ ಧನಸ್ಸು ಅಂದರೆ ಬೋ ಅಂತ ಏನು ಹೇಳ್ತೀವಿ ಅದು. ಸೊ ಅದಕ್ಕೆ ಪಿನಾಕ ಅಂತ ಹೇಳ್ತಾರೆ. ಈ ಪಿನಾಕ ಎಷ್ಟು ಪವರ್ಫುಲ್ಲು ಅಂತಂದರೆ, ಯಾರೂ ಕೂಡ ಇದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸತಿ ಅದು ಏನಾದರೂ ಕಾರ್ಯರೂಪಕ್ಕೆ ಬಂತು ಅಂತಂದರೆ, ಇಡೀ ಭೂಮಂಡಲ ಅಥವಾ ಇಡೀ ಯೂನಿವರ್ಸೇ ಸರ್ವನಾಶ ಆಗುವಂತಹ ಶಕ್ತಿ ಆ ಒಂದು ಪಿನಾಕ ಇರುತ್ತೆ. ಇದನ್ನು ಮುರಿದಂಥದ್ದು ಕೇವಲ ನಮ್ಮ ಶ್ರೀರಾಮ ಸೀತೆಯನ್ನು ಮದುವೆ ಆಗುವಾಗ, ಸ್ವಯಂವರದಲ್ಲಿ ಮದುವೆ ಆಗಬೇಕಾದ್ರೆ ಈ ಒಂದು ಪಿನಾಕ ಒಂದು ಏನು ಇರುತ್ತೆ ಅದನ್ನು ತುಂಡರಿಸಿ ಸೀತೆಯವ್ರನ್ನ ಮದುವೆ ಆಗ್ತಾರೆ. ಸೊ ಸ್ನೇಹಿತರೆ, ಒಂದಂತೂ ಪಿನಾಕಾಗೆ ನಾನು ಹೇಳಿದೆ, ಶಿವ ಅಂದರೆ ಮಹಾಶಿವನ, ಪರಮಶಿವನ ಒಂದು ಆಯುಧ ಅದು. ಆ ಆಯುಧವನ್ನು ತುಂಡರಿಸಿ ಸೀತೆಯವರನ್ನ ಮದುವೆ ಆದಂಥದ್ದು ಶ್ರೀರಾಮ. ಅಂದರೆ ಆವಾಗಿನ ಕಾಲಘಟ್ಟದಲ್ಲಿ ಇದ್ದಂತಹ ಅಷ್ಟು ಪವರ್ಫುಲ್ ಅದು. ಅದು ಮತ್ತೊಂದು ಹೆಸರು ಏನು ಅಂತಂದರೆ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ವೀಣೆಗೆ ಪಿನಾಕ ಅಂತ ಹೇಳ್ತಾರೆ. ಅದು ಇವಾಗ ಇಲ್ಲ. ಮತ್ತೊಂದು ವಿಚಾರ ಏನು ಅಂತಂದರೆ, ನಮ್ಮ ಮಿಲಿಟ್ರಿ ಸಿಸ್ಟಮಲ್ಲಿ ಪಿನಾಕ ಅಂತಂದರೆ ರಾಕೆಟ್ ಲಾಂಚರ್. ಸೊ 3 ಇದಕ್ಕೆ ವಿಭಿನ್ನವಾದ ಅರ್ಥ ಇರುತ್ತೆ. ಆದರೆ ಇಲ್ಲಿ ಪಿನಾಕ ಅಂತ ಇವರು ಇಟ್ಟಿರೋ ಟೈಟ್ಲಿಗೆ ಹೆಸರು ಏನಪ್ಪ ಅಂತಂದರೆ, ಒಂದು ಆಯುಧ ಇರುತ್ತೆ. ನೀವು ಟೈಟಲ್ ಟೀಸರ್ನ ಒಂದು ಇದರಲ್ಲಿ ನೀವು ಇಮೇಜ್ನ ನೋಡ್ತಾ ಇತ್ತು ಅಂತಂದರೆ, ಪೋಸ್ಟರ್ ಏನು ಲಾಂಚ್ ಮಾಡಿದ್ದಾರೆ ಅವರು, ಅದರಲ್ಲಿ ನೀವು ನೋಡ್ಬೋದು ಗಾರ್ಡಿಯನ್ ಲೆಗೆಸಿ ಅಂತ ಇದೆ. ಗಾರ್ಡಿಯನ್ ಲೆಗೆಸಿ ಅಂತಂದರೆ, ಲೆಗೆಸಿ ಅಂದರೆ ಪೂರ್ವಾಪರದಿಂದ ಕಾಪಾಡ್ಕೊಂಡು ಬರ್ತಾ ಇರುವಂತಹ ಒಂದು ಅನಾದಿ ಕಾಲದಿಂದನೂ ಅದನ್ನು ರಕ್ಷಣೆ ಮಾಡ್ಕೊಂಡು ಬಂದಂಥ ಒಂದು ಕುಟುಂಬ ಇರ್ಬೋದು, ಅಥವಾ ಒಬ್ಬ ಮನುಷ್ಯ ಇರ್ಬೋದು, ಮತ್ತೊಂದು ಇರ್ಬೋದು. ಸೊ ಗಾರ್ಡಿಯನ್ ಲೆಗೆಸಿ ಅಂದರೆ ಇದೊಂದಕ್ಕೆ ಒಂದು ಕಂಪ್ಲೀಟ್ ಆಗಲ್ಲ. ಲೆಗೆಸಿ ಅಂತಂದರೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇರುತ್ತೆ. ಸೊ ಅದಕ್ಕೆ ಲೆಗೆಸಿ ಅಂತ ಹೇಳ್ತಾರೆ. ಸೊ ಆ ಒಂದು ಪಾತ್ರದಲ್ಲಿ ಗಣೇಶ್ ಅವರು ಕಾಣಿಸ್ಕೊತಾ ಇದ್ದಾರಾ?
ಇಲ್ಲಿ ನಾನು ಕಂಡಂಥ ಟೈಟಲ್ ಟೀಸರ್ನಲ್ಲಿ ಗಣೇಶ್ ಅವರು ಒಂದು ಕಡೆ ರೌದ್ರಾವತಾರದಿಂದ ಕಾಣ್ತಾರೆ, ಮತ್ತೊಂದು ಕಡೆ ತುಂಬ ಸಾಫ್ಟಾಗಿ ನಮ್ಮ ಶಿವನ್ನ ನೋಡಿದಾಗಾಯಿತು. ಅದರಲ್ಲಿ ಹಾವು ಕೂಡ ಬರುತ್ತೆ, ನಂದಿ ಕೂಡ ಕಾಣಿಸ್ಕೊಳ್ಳುತ್ತೆ, ತ್ರಿಶೂಲ ಕೂಡ ಕಾಣಿಸ್ಕೊಳ್ಳುತ್ತೆ. ಮತ್ತೊಂದರಲ್ಲಿ ಇಲ್ಲಿ ಗಣೇಶ್ ಅವರು ಹೇಳಿದಾಗೆ ಕ್ಷುದ್ರ ಶಕ್ತಿ, ರುದ್ರಶಕ್ತಿ. ಅಂದರೆ ಕ್ಷುದ್ರ ಅಂತಂದರೆ ಮಾಟ, ಮಂತ್ರ, ವಾಮಾಚಾರ ಇವೆಲ್ಲದರ ನಡುವೆ ಒಬ್ಬ ವ್ಯಕ್ತಿತ್ವ ಅಥವಾ ವ್ಯಕ್ತಿ ಇರುತ್ತೆ. ಮತ್ತೊಂದೆಡೆ ನಮಗೆ ಕನ್ಫ್ಯೂಷನ್ ಆಗುತ್ತೋ ಅಥವಾ ಏನಾದ್ರು ಲೀಡ್ ಕೊಡ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ನಿಮಗೆ ಬಿಟ್ಟಿದ್ದು ಅದು ಶಿವನ್ನ ನೋಡಿದಾಗುತ್ತೆ. ಮತ್ತೊಂದು ಕಡೆ ಕ್ಷುದ್ರ ಶಕ್ತಿಯನ್ನು ಉಪಯೋಗಿಸುವಂತಹ ಒಬ್ಬ ಮನುಷ್ಯನ ರೀತಿಯಲ್ಲಿ ನೋಡ್ತಾ ಇರ್ತೀವಿ. ಅಲ್ಲಿ ಗಣೇಶ್ ಅವರ ಒಂದು ನಡಿಗೆ, ಉಡುಗೆ, ತೊಡುಗೆ ಎಲ್ಲ ವಿಭಿನ್ನವಾಗಿರುತ್ತೆ, ವಿಚಿತ್ರವಾಗಿರುತ್ತೆ. ಆಮೇಲೆ ಒಂದೊಂದು ಸಣ್ಣ ಸಣ್ಣ ಡೀಟೇಲಿಂಗ್ ಕೂಡ ಡೈರೆಕ್ಟ್ ಧನಂಜಯ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಯಾಕೆಂತಂದರೆ ನೀವು ಉಗುರುಗಳು ನೋಡ್ಬೋದು, ಉದ್ದುದ್ದವಾಗಿ ಉಗುರು ಇರುತ್ತೆ, ಕಾಲು ಉಗುರಾಗಲಿ, ಕೈ ಉಗುರಾಗಲಿ. ಆಮೇಲೆ ಹಲ್ಲುಗಳಲ್ಲಿ ಕಲರ್ಗಳು ಇರ್ತವೆ. ಅಂದರೆ ಅವ್ರನ್ನ ರೌದ್ರಾವತಾರವಾಗಿ ಅಂದರೆ ಒಂಥರ ಭಯಪಡಿಸೋ ರೀತಿಯಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಇದು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಕಾಣ್ತಾರೆ ಗಣೇಶ್ ಅವರು. ಎಷ್ಟು ಜನ ಒಪ್ಕೋತಾರೋ ಬಿಡ್ತಾರೋ ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಒಂದು ಚೇಂಜ್ ಓವರ್ ಮಾಡ್ತಾ ಇದ್ದಾರೆ. ಗಣೇಶ್ ಅವರೇ ಹೇಳಿದಾಗೆ ಒಂದು ಚೇಂಜ್ ಓವರ್ ಬೇಕಿತ್ತು ನನಗೆ ಈ ಒಂದು ಸೆಕ್ಟ್ರಿಂದ, ಲವರ್ ಬಾಯ್ ಕ್ಯಾರೆಕ್ಟ್ರಿಂದ. ಒಬ್ಬ ಕಲಾವಿದ ಅಂತಂದರೆ ಹೆಚ್ಚು ಕಮ್ಮಿ ಪ್ರತಿಯೊಂದೂ ಪ್ರಯತ್ನ ಪಡಬೇಕು ಕಲಾವಿದ ಅನಿಸ್ಕೊಳ್ಳೋದಕ್ಕೆ. ಸೊ ಆ ಒಂದು ಪ್ರಯತ್ನದಲ್ಲಿ ಗಣೇಶ್ ಅವರು ಕೂಡ ಇದ್ದಾರೆ. ಸೊ ಇನ್ನೊಂದು ಪಾತ್ರ ನಾನು ಹೇಳಿದೆ ಪರಮಶಿವನ ಪಾತ್ರ ಅಂತ. ಆ ತ್ರಿಶೂಲ ಹಿಡ್ಕೊಂಡು ತ್ರಿಶೂಲದಿಂದ ಗಣೇಶ್ ಅವರ ಒಂದು ಮುಖ ನೋಡ್ತಾ ಇದ್ರೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾರೆ, ಎಷ್ಟು ನೀಟಾಗಿ ಕಾಣಿಸ್ತಾರೆ ಅಂತಂದರೆ ಒಂದು ಕಡೆ ಆ ಥರ, ಒಂದು ಕಡೆ ಈ ಥರ. ಸೊ ಕ್ಷುದ್ರ ಶಕ್ತಿ ಮತ್ತು ರುದ್ರಶಕ್ತಿ ಎರಡೂ ತಾಂಡವವಾಡಬೇಕಾದ್ರೆ ಏನಾಗುತ್ತೆ, ಸೃಷ್ಟಿಯ ವಿನಾಶ, ಸೃಷ್ಟಿಯ ನಾಶ, ಅಥವಾ ಒಳ್ಳೆಯದನ್ನು ಎಷ್ಟು ಮಟ್ಟಿಗೆ ಜನ ತಗೊತಾರೆ, ಈ ಕೆಟ್ಟದನ್ನು ನಾಶ ಮಾಡಲಿಕ್ಕೆ ಬರುವಂಥ ಒಂದು ಕ್ಯಾರೆಕ್ಟ್ರು, ಇವೆರಡು ಕ್ಯಾರೆಕ್ಟ್ರನ್ನ ಪ್ಲೇ ಮಾಡ್ತಾ ಇದ್ದಾರೇನೋ ಅನ್ನೋದು ನನ್ನ ಒಂದು ಊಹೆ. ಸೊ ಟೀಸರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ನೋಡೋದೇನಪ್ಪ ಅಂತಂದರೆ ಒಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇವರು ಹೇಳಿದ ಹಾಗೆ ಅಥವಾ ನಾವು ನೋಡಿದ ಟೀಸರ್ ನೋಡಿದಂಥ ಅನುಭವದ ಪ್ರಕಾರ ಹೆಚ್ಚು ಕಮ್ಮಿ 500-600 ವರ್ಷಗಳ ಹಿಂದಿನಿಂದ ನಡೆದು ಬಂದಂಥ ಒಬ್ಬ ವ್ಯಕ್ತಿಯ ದಂತಕಥೆ ಅಂತಂದರೆ ಅದು ಸುಳ್ಳು ಆಗ್ಬೋದು ಅಥವಾ ನಿಜನೂ ಆಗ್ಬೋದು, ಒಟ್ಟಿನಲ್ಲಿ ಕತೆ. ಅದು ಸಾಕಷ್ಟು ಜನರಿಗೆ ಗೊತ್ತಿರುವಂಥದ್ದು ಕತೆ. ದಂತಕಥೆ ಅಂದರೆ ಅದು ನಾವು ಚಂದಮಾಮ ಕತೆ ಇವೆಲ್ಲ ನೋಡ್ಕೊಂಡು ಬಂದಿರ್ತೀವಿ ಅಥವಾ ಕೇಳ್ಕೊಂಡು ಬಂದಿರ್ತೀವಲ್ಲ, ಆ ರೀತಿಯ ಒಂದು ಕಾನ್ಸೆಪ್ಟ್ನಲ್ಲಿ ಮಾಡಿರುವಂತಹ ಟೀಸರ್ ಇದು. ಇದು ಸಾಕಷ್ಟು ಜನಕ್ಕೆ ಅರ್ಥ ಆಗಿರಲ್ಲ, ಇದು ಕಾನ್ಸೆಪ್ಟ್ ಟೀಸರ್ ಅಷ್ಟೇ. ಇದು ಸಿನಿಮಾ ಯಾವ ರೀತಿ ಇರ್ಬೋದು, ಹೇಗೆ ಮೂಡ್ ಬಂದಿರುತ್ತೆ ಅನ್ನೋದಕ್ಕಷ್ಟೇ ಕಾನ್ಸೆಪ್ಟ್ ಟೀಸರ್ ಇದು. ಇದರೊಳಗಿರುವಂಥ ಅಂಶಗಳನ್ನ ತೊಗೊಂಡು ಸಿನಿಮಾ ಮಾಡ್ತಾರೆ. ಇಲ್ಲಿ ಯಾಕೆ ಒಂದು ನಮಗೆ ಪ್ಯಾರಲಲ್ಲಾಗಿ ಒಂದು ಸಾಕಷ್ಟು ಕತೆಗಳು ಹೋಗುವಂಥದ್ದು ಕಾಣುತ್ತೆ. ಇದು ಮೈಥಾಲಜಿಕಲ್ ಸಬ್ಜೆಕ್ಟಾ ಅಥವಾ ಇವಾಗಿನ ನಡೆಯೋ ಪ್ರೆಸೆಂಟ್ ಸಬ್ಜೆಕ್ಟಾ ಅಥವಾ ಏನು ಅಂತ ಹೋಗೋದಕ್ಕೆ ಕುತೂಹಲ ಹುಟ್ಟಿಸುವಂಥ ಎರಡು ಅಂಶಗಳು ಕಾಣುತ್ತೆ. ನಮಗೆ ಮೊದಲನೇ ಟೀಸರ್ ಶುರು ಆಗೋದೇನೋ ಒಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ವಾಯ್ಸ್ ಓವರ್ ಗಣೇಶ್ ಅವ್ರದ್ದು ಬರುತ್ತೆ. ಅವರು ಹೇಳ್ಕೊತಾ ಬರ್ತಾರೆ ಒಬ್ಬ ವ್ಯಕ್ತಿ ಅಥವಾ ದಂತಕತೆ ಇಂಥವ್ರ ಬಗ್ಗೆ ಮಾಡ್ತಾ ಇರುವಂತಹ ಸಿನಿಮಾ ಇದು ಅಥವಾ ಹೇಳ್ಕೊತಾ ಹೋಗ್ತಾರೆ ವಾಯ್ಸ್ ಓವರಲ್ಲಿ. ಸೊ ಅವಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಒಂದು ಬಾಕ್ಸ್ನ ತೆಗಿತಾರೆ ಅಥವಾ ಬುಕ್ಕು ತೆಗಿತಾರೆ. ಅದರಿಂದ ಬರುವಂತಹ ಪಾತ್ರ ಇದಾಗಿರೋದ್ರಿಂದ ತದನಂತರ ಒಂದು ಗಾಡಿ ಕೂಡ ಕಾಣುತ್ತೆ, ಅಂದರೆ ಕಾರ್ ಕಾಣುತ್ತೆ. ಅದು ಇವಾಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಇರುವಂತಹ ಕಾರು. ಸೊ ಇಲ್ಲಿ ಏನು ನೋಡ್ಬೋದು ನಾವು ಅಂತಂದರೆ ಭೂತಕಾಲ ಹಾಗೂ ವರ್ತಮಾನದಲ್ಲಿ ಏನು ನಡೀತಾ ಇದೆ, ಆಮೇಲೆ ವಾಸ್ತವದಲ್ಲಿ ಏನು ನಡೀತಾ ಇದೆ, ಭವಿಷ್ಯದಲ್ಲಿ ಏನಾಗಬಹುದು, ಲೆಗಸಿ ಅಂತ ಇದೆ. ಸೊ ಇವಿಷ್ಟು 3 ಕಾಲಗಳನ್ನ ಒಂದೇ ಸಮಯದಲ್ಲಿ ಕ್ರೋಢೀಕರಣ ಮಾಡಿ ಒಂದು ಅದ್ಭುತವಾದಂಥ ಚಿತ್ರವನ್ನು ಕೊಡೋದನ್ನು ಧನಂಜಯ್ ಮಾಸ್ಟ್ರು, ಧನು ಮಾಸ್ಟ್ರು ಪ್ರಯತ್ನದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಲಿ ಅನ್ನೋದಷ್ಟೇ ನಮ್ಮ ಆಶಯ. ಸೊ ಗಣೇಶ್ ಅವರ ವಿಭಿನ್ನ, ವಿಚಿತ್ರ, ವಿಶೇಷವಾದಂಥ ಈ ಒಂದು ಅವತಾರ ನಿಮಗಳಿಗೆ ಎಷ್ಟು ಇಷ್ಟ ಆಗುತ್ತೆ, ಗಣೇಶ್ ಅವ್ರಿಗೆ ಒಪ್ಪುತ್ತೋ ಬಿಡುತ್ತೋ ಅನ್ನೋದು ಪ್ರಶ್ನೆ ಅಲ್ಲ. ಇಲ್ಲಿ ಗಣೇಶ್ ಅವ್ರನ್ನ ನಾವು ಸಾಕಷ್ಟು ಚಿತ್ರಗಳಲ್ಲಿ ಲವರ್ ಬಾಯ್ ಆಗಿ ನೋಡಿದ್ದೀವಿ. ಈ ಒಂದು ಚಿತ್ರದಿಂದ ಅವರು ಚೇಂಜ್ ಅವರು ಕೂಡ ಕೇಳ್ಕೊಂಡಿದ್ದಾರೆ. ಸೊ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಬೇರೆ ಭಾಷೆಯಲ್ಲಿ ಬೇರೆ ಸಿನಿಮಾಗಳು ಅಥವಾ ಸ್ಟಾರ್ಗಳು ಮಾಡಿದಂಥದ್ದು ಈ ರೀತಿ ನಮ್ಮ ಸ್ಟಾರ್ಗಳು ಯಾವಾಗ ಮಾಡ್ತಾರಪ್ಪ ಅನ್ನೋದಕ್ಕೆ ಉತ್ತರವನ್ನು ಗಣೇಶ್ ಅವರೇ ಕೊಟ್ಟಿದ್ದಾರೆ. ಫೆಬ್ರವರಿಯಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಟೈಟಲ್ಸ್ ಟೀಸರ್, ಇದು ಕಾನ್ಸೆಪ್ಟ್ ಟೀಸರ್. ಸೊ ಇದನ್ನು ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಬೇಕು. ಸೊ ಇದಾಗಿತ್ತು ಪಿನಾಕ ಬಗ್ಗೆ ನನ್ನ ಅನಿಸಿಕೆ ಹಾಗೂ ಟೈಟಲ್ ಟೀಸರ್ ಬ್ರೇಕ್ಡೌನ್. ನಿಮ್ಮೆಲ್ಲರ ಅಭಿಪ್ರಾಯ, ಕಾಮೆಂಟ್ಸ್, ಹಾಗೆ ಗಣೇಶ್ ಅವರ ಈ ಅವತಾರದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅದನ್ನು ಖಂಡಿತವಾಗ್ಲೂ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ. ಧನ್ಯವಾದಗಳು. ABC ನ್ಯೂಸ್ ಕರ್ನಾಟಕ.